ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ CTETಗೆ ಮುಂದೆ ಬರ್ತಕ್ಕಂತಹ CTETಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ. ಫೌಂಡೇಶನಲ್ ಸ್ಟೇಜ್ ಆಫ್ ಸ್ಕೂಲಿಂಗ್ ಆಸ್ ಪರ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಅಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಶಾಲಾ ಶಿಕ್ಷಣದ ಮೂಲ ಹಂತ ಫೌಂಡೇಶನಲ್ ಸ್ಟೇಜ್ ಒಳಗೊಂಡಿರುವುದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 3 years ಆಫ್ ಪ್ರೀ ಸ್ಕೂಲ್ ಆ್ಯಂಡ್ classes 1 and 2. Option 2 3 years of preschool and classes 1, 2, 3, 4th and 5th. Option 3 5 years of primary school. Option 4 3 years of preschool ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಯ್ಕೆ 1 ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಲೈಕ್ 3 years ಆಫ್ ಪ್ರೀ ಸ್ಕೂಲ್ ಆ್ಯಂಡ್ ಕ್ಲಾಸಸ್ 1 ಆ್ಯಂಡ್ 2 ಅಂದರೆ 3 ವರ್ಷಗಳ ಪ್ರೀ ಸ್ಕೂಲ್ ಮತ್ತು 1 ಹಾಗೂ 2ನೇ ತರಗತಿಗಳು ಅಂತ. ಸೊ NEP 2020 ಪ್ರಕಾರ ಫೌಂಡೇಶನಲ್ ಸ್ಟೇಜ್ ಬಂದು 3 ವರ್ಷ ಪ್ರೀ ಸ್ಕೂಲ್ ಆಗಿರುತ್ತೆ, ಮತ್ತು ತರಗತಿ 1 ಮತ್ತು ತರಗತಿ 2 ಒಟ್ಟು 5 ವರ್ಷಗಳ ಕಾಲ ಇರುತ್ತೆ, 5 ವರ್ಷ. ಸೊ ಹಾಗಾಗಿ ಇಲ್ಲಿ ನಾವು ಆಪ್ಷನ್ 1 ಸರಿಯಾದ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಂಡ್ ಎರಡನೇ ಪ್ರಶ್ನೆ, ಇನ್ ಅವರ್ ಕಂಟ್ರಿ ಇಂಗ್ಲಿಷ್ ಡಸ್ ನಾಟ್ ಸ್ಟ್ಯಾಂಡ್ ಅಲಾನ್, ಇಟ್ ನೀಡ್ಸ್ ಟು ಫೈಂಡ್ ಇಟ್ಸ್ ಪ್ಲೇಸ್ ಅಲಾಂಗ್ ವಿತ್ ಡ್ಯಾಶ್ ಅಂತ ಇದೆ. ನಮ್ಮ ದೇಶದಲ್ಲಿ ಇಂಗ್ಲಿಷ್ ಯಾವುದರ ಜೊತೆಗೆ ಸೇರಿ ತನ್ನ ಒಂದು ಸ್ಥಾನವನ್ನು ಪಡೆಯಬೇಕು ಅಂತ. ಆಪ್ಷನ್ ನೋಡಿ, ಅದರ್ ಇಂಡಿಯನ್ ಲ್ಯಾಂಗ್ವೇಜಸ್, ಇತರ ಭಾರತೀಯ ಭಾಷೆಗಳು. ಆಪ್ಷನ್ 2 ಅದರ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್, ಅಂತಾರಾಷ್ಟ್ರೀಯ ಭಾಷೆಗಳು. ಆಪ್ಷನ್ 3 ಅದರ್ ಇಂಡಿಯನ್ ಡಯಾಲೆಕ್ಟ್ಸ್ ಅಂದರೆ ಉಪಭಾಷೆಗಳು. ಆಪ್ಷನ್ 4 ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಅದರ್ ಇಂಡಿಯನ್ ಲ್ಯಾಂಗ್ವೇಜ್, ಇತರ ಭಾರತೀಯ ಭಾಷೆಗಳು. ಸೊ ಇಂಗ್ಲಿಷ್ ಭಾರತೀಯ ಬಹುಭಾಷಾ ಪರಿಸರದಲ್ಲಿ ಬೇರೆ ಬೇರೆ ಭಾರತೀಯ ಭಾಷೆಗಳ ಜೊತೆಗೆ ಬೆಳಿಬೇಕು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಹೇಳಿಕೆ ಸರಿ ಅಂತ. ಮೊದಲನೇ ಒಂದು ಸ್ಟೇಟ್ಮೆಂಟ್, ಸೆಕೆಂಡ್ ಲ್ಯಾಂಗ್ವೇಜ್ ಪೆಡಗಾಗಿ ಮೋರ್ ದ್ಯಾನ್ ದ ಟೀಚಿಂಗ್ ಆಫ್ ಎನಿ ಅದರ್ ಕರಿಕ್ಯುಲರ್ ಸಬ್ಜೆಕ್ಟ್ ಮಸ್ಟ್ ಮೀಟ್ ದ ಮೋಸ್ಟ್ ಸ್ಟ್ರಿಂಜೆಂಟ್ ಕ್ರೈಟೀರಿಯನ್ ಆಫ್ ಯೂನಿವರ್ಸಲ್. ಎರಡನೇ ಭಾಷಾ ಬೋಧನೆ ದಿನನಿತ್ಯದ ಬಳಕೆಗೆ ಭಾಷೆಯನ್ನು ಸ್ವಾಭಾವಿಕವಾಗಿ ಬಳಸುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸಬೇಕು. ಎರಡನೇ ಆಪ್ಷನ್, ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ perspective is perhaps of particular relevance to primary education. ಭಾಷೆ ಪಠ್ಯಕ್ರಮದ ದೃಷ್ಟಿಕೋನವು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಸಂಬಂಧಿಸಿದೆ. ಆಪ್ಷನ್ ಮೂರನೇದೊಂದು ನೋಡಿಲಿ ಹೇಳಿಕೆ, ಲ್ಯಾಂಗ್ವೇಜ್ ಇಸ್ ಬೆಸ್ಟ್ ಅಕ್ವೈರ್ಡ್ ಥ್ರೂ ಡಿಫ್ರೆಂಟ್ ಮೀನಿಂಗ್ ಮೇಕಿಂಗ್ ಕಾಂಟೆಕ್ಸ್ಟ್ ಆ್ಯಂಡ್ ಹೆನ್ಸ್ ಆಲ್ ಟೀಚಿಂಗ್ ಇಸ್ ಇನ್ ಅ ಸೆನ್ಸ್ ಲ್ಯಾಂಗ್ವೇಜ್ ಟೀಚಿಂಗ್. ಭಾಷೆ ಅರ್ಥ ರಚಿಸುವ ವಿವಿಧ ಸಂದರ್ಭಗಳಲ್ಲಿ ಉತ್ತಮವಾಗಿ ಕಲಿಯಲಾಗುತ್ತದೆ. ಆ್ಯಂಡ್ ಆಪ್ಷನ್ 4 ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಲ್ ಆಫ್ ದ ಎಬೋ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಈ 3 ಹೇಳಿಕೆಗಳು ಏನು ಕೊಟ್ಟಿದ್ದಾರಲ್ಲ, ಫಸ್ಟು ಸೆಕೆಂಡು ಥರ್ಡು, ಈ 3 ಹೇಳಿಕೆಗಳು ಕೂಡ ಭಾಷಾ ಶಿಕ್ಷಣದ ಮೂಲ ತತ್ವಗಳಾಗಿದ್ದಾವೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ ಇಂಡಿಯಾ ದ ಏಮ್ ಆಫ್ ಇಂಗ್ಲಿಷ್ ಟೀಚಿಂಗ್ ಇಸ್ ದ ಕ್ರಿಯೇಷನ್ ಆಫ್ ಡ್ಯಾಶ್. ಭಾರತದಲ್ಲಿ ಇಂಗ್ಲಿಷ್ ಬೋಧನೆಯ ಒಂದು ಉದ್ದೇಶ ಏನು ಅನ್ನೋದು. ಸೊ ಆಪ್ಷನ್ 1 ಮಲ್ಟಿಲಿಂಗ್ವಿಲ್ಸ್ ಹೂ ಕ್ಯಾನ್ ಎನ್ರಿಚ್ ಆಲ್ ಅವರ್ ಲ್ಯಾಂಗ್ವೇಜಸ್, ದಿಸ್ ಹ್ಯಾಸ್ ಬೀನ್ ಆ್ಯನ್ ಅಬೈಡಿಂಗ್ ನ್ಯಾಷನಲ್ ವಿಷನ್ ಅಂತ ಕೇಳಿದ್ದಾರೆ. ಎಲ್ಲ ಭಾಷೆಗಳನ್ನು ಶ್ರೀಮಂತಗೊಳಿಸುವ ಬಹುಭಾಷಿಕರನ್ನು ರೂಪಿಸೋದು ಅಂತ. ಆಪ್ಷನ್ 2 ಸ್ಕಾಲರ್ಸ್ ಆಫ್ ದಿಸ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಪಂಡಿತರನ್ನು ರೂಪಿಸೋದು. ಆಪ್ಷನ್ 3 ಸಚ್ ರಿಸರ್ಚರ್ಸ್ who will be able to do their works in this language, ಸಂಶೋಧಕರನ್ನು ಮಾತ್ರ ರೂಪಿಸೋದು. ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡಬೇಕಾಗತ್ತೆ, ಮಲ್ಟಿಲಿಂಗ್ವಲ್ಸ್ ಹೂ ಕ್ಯಾನ್ ಎನ್ರಿಚ್ ಆಲ್ ಅವರ್ ಅಂತ. ಸೊ ಎಲ್ಲ ಭಾಷೆಗಳನ್ನು ಶ್ರೀಮಂತಗೊಳಿಸುವ ಬಹುಭಾಷಿಕರನ್ನು ರೂಪಿಸೋದು. ಸೊ ಭಾರತದ ಒಂದು ಗುರಿ ಬಂದ್ಬಿಟ್ಟು ಮಲ್ಟಿಲಿಂಗ್ವಲ್ ಸಿಟಿಸನ್ಸ್, ರೈಟ್, ಒಂದೇ ಭಾಷೆಯ ತಜ್ಞರಲ್ಲ. ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ,
ಅ ಗುಡ್ ಇಂಟ್ರೊಡಕ್ಷನ್ ಟು ಅ ಟೆಕ್ಸ್ಟ್ ಶುಡ್ ಬಿ ಡ್ಯಾಶ್. ಒಳ್ಳೆಯ ಅಂದರೆ ಪಠ್ಯಕ್ಕೆ ಒಳ್ಳೆಯ ಪರಿಚಯ ಹೇಗಿರಬೇಕು ಅಂದರೆ ಯಾವುದಾದ್ರೂ ಒಂದು ಪಾಠ ಮಾಡ್ತಿದ್ದೀವಿ ಅಂತಂದಾಗ ಅದಕ್ಕೆ ನಾವು ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತಲ್ವ. ಸೊ ಆ ಒಂದು ಇಂಟ್ರೊಡಕ್ಷನ್ ಯಾವ ರೀತಿ ಆಗಿರಬೇಕು ಅನ್ನೋದು ಕ್ವೆಶ್ಚನ್ನು. ಸೊ ಆಪ್ಷನ್ ನೋಡಿ, ಶಾರ್ಟ್ ಆ್ಯಂಡ್ ಟು ದ ಪಾಯಿಂಟ್, ಚಿಕ್ಕದು ಮತ್ತು ವಿಷಯಕ್ಕೆ ನೇರವಾಗಿರಬೇಕು ಅನ್ನೋದು. ಆಪ್ಷನ್ 2, ಟೆಲ್ಲಿಂಗ್ ದ ಸ್ಟೂಡೆಂಟ್ಸ್ ಎನಿಥಿಂಗ್ ದಟ್ ದೇ ಕ್ಯಾನ್ ಫೈಂಡ್ ಔಟ್ ಫಾರ್ ದೆಮ್ಸೆಲ್ವ್ಸ್ ಬೈ ರೀಡಿಂಗ್ ದ ಟೆಕ್ಸ್ಟ್. ಅಂದರೆ ವಿದ್ಯಾರ್ಥಿಗಳನ್ನು ಓದಿ ತಿಳಿಯಬಹುದಾದದನ್ನೇ ಹೇಳೋದು ಅಂತ. ಸೊ ಆಪ್ಷನ್ 3, ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ದ ಮೀನಿಂಗ್ ಆಫ್ ದ ಟೆಕ್ಸ್ಟ್, ಅಂದರೆ ಪಠ್ಯದ ಸಂಪೂರ್ಣ ವಿವರಣೆಯನ್ನು ಹೇಳ್ಬಿಡ್ಬೇಕಂತ. ಆ್ಯಂಡ್ ಆಪ್ಷನ್ 4, ಬ್ಲಾಕಿಂಗ್ ದ ಸ್ಟೂಡೆಂಟ್ಸ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಬೈ ದ ಮೀನ್ಸ್ ಆಫ್ ಕ್ವೆಶ್ಚನಿಂಗ್ ಅಂತ, ಪ್ರಶ್ನೆಗಳಿಂದ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ತಡೆಯುವುದು ಅಂತ. ಸೊ ಹೇಗಿರಬೇಕು ಹಾಗಾದರೆ, ಏನು ಒಂದು ಪಠ್ಯಕ್ಕೆ ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ ಅಂತಂದಾಗ ಆಬ್ವಿಯಸ್ಲಿ ಅದು ಚಿಕ್ಕದಾಗಿರಬೇಕು ಮತ್ತು ನಾವು ಯಾವ ವಿಚಾರವನ್ನು ಹೇಳಕ್ಕೆ ಹೊರಟಿದ್ದೀವಿ ಅದಕ್ಕೆ ಡೈರೆಕ್ಟ್ ಆಗಿರಬೇಕು. ಸೊ ಆಪ್ಷನ್ 1, ಶಾರ್ಟ್ ಆ್ಯಂಡ್ ಟು ದ ಪಾಯಿಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಒಂದು ಒಳ್ಳೆಯ ಪರಿಚಯ ಅಂತಂದಾಗ ಇಂಟ್ರೆಸ್ಟ್ ಬರೋ ಥರ ಇರಬೇಕು, ಆಸಕ್ತಿ ಮೂಡಿಸೋದು, ಸಂಪೂರ್ಣ ಅರ್ಥ ಹೇಳೋದಲ್ಲ ಅಲ್ವಾ. ಹಾಗಾಗಿ ಆಪ್ಷನ್ 1 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ, which of the following will be most effective to remove conventional beliefs about gender roles? ಲಿಂಗ ಪಾತ್ರಗಳ ಕುರಿತ ಹಳೆಯ ನಂಬಿಕೆಗಳಿಂದ ತೆಗೆದುಹಾಕೋದಕ್ಕೆ ಯಾವುದು ಒಂದು ಪರಿಣಾಮಕಾರಿಯಾದಂತಹ ಒಂದು ಮೆಥಡ್ ಅಂತ ಕೇಳಿದ್ದಾರೆ. ಆಪ್ಷನ್ 1, ಶೋಯಿಂಗ್ ಅ ಪಿಕ್ಚರ್ ಇನ್ ವಿಚ್ ದ ಮದರ್ ಇಸ್ ಸೀನ್ ಕುಕಿಂಗ್ ಆ್ಯಂಡ್ ದ ಫಾದರ್ ಇಸ್ ಸೀನ್ ರೀಡಿಂಗ್ ಅ ನ್ಯೂಸ್ ಪೇಪರ್. ಅಂದರೆ ಅಮ್ಮ ಅಡುಗೆ ಮಾಡೋ ಥರ ಅಪ್ಪ ನ್ಯೂಸ್ ಪೇಪರ್ನ ಓದುವಂತಹ ಒಂದು ಚಿತ್ರವನ್ನು ತೋರಿಸೋದು ಅಂತ. ಆಪ್ಷನ್ 2, teaching all the learners to sweep, wash and sew in the craft class without any gender discrimination. ಅಂದರೆ ಎಲ್ಲ ಮಕ್ಕಳಿಗೂ ಯಾವುದೇ ಒಂದು ಪಾರ್ಶಿಯಾಲಿಟಿ ಮಾಡದೆ, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಪಾರ್ಶಿಯಾಲಿಟಿ ಮಾಡದೆ ಎಲ್ಲ ಮಕ್ಕಳಿಗೂ ಎಲ್ಲ ಕೆಲಸವನ್ನು ಕಲಿಸೋದು ಅಂತ. ಆಪ್ಷನ್ 3, ಎನ್ಕರೇಜಿಂಗ್ ಗರ್ಲ್ಸ್ ಟು ಡೆವಲಪ್ ಇಂಟ್ರೆಸ್ಟ್ ಇನ್ ಹೌಸ್ ಹೋಲ್ಡ್ ಫ್ರಮ್ ಅ ಯಂಗ್ ಏಜ್ ಅಂತ ಕೇಳಿದ್ದಾರೆ. ಹುಡುಗಿರನ್ನ ಮನೆ ಕೆಲಸಕ್ಕೆ ಪ್ರೋತ್ಸಾಹ ಮಾಡೋದು. ಆಪ್ಷನ್ 4, ಟೆಲ್ಲಿಂಗ್ ದ ಗರ್ಲ್ಸ್ ದಟ್ ಟಾಕಿಂಗ್ ಫ್ರೀಲಿ ಇಸ್ ನಾಟ್ ಅ ಟ್ರೇಟ್ ಆಫ್ ಗುಡ್ ಗರ್ಲ್ಸ್ ಅಂತ, ಹುಡುಗಿಯರು ಮೌನವಾಗಿರಬೇಕು ಅಂತ ಹೇಳೋದು ಅಂತ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 2, ಟೀಚಿಂಗ್ all the learners to sweep, wash and sew in the craft class without any gender discrimination. ಅಂದರೆ ಲಿಂಗಭೇದವಿಲ್ಲದೆ ಎಲ್ಲರೂ ಕೂಡ ಎಲ್ಲ ಕೆಲಸವನ್ನು ಕಲಿಬೇಕು, ಇದು ಏನು ಈಕ್ವಾಲಿಟಿ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲರ್ನರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಇಂಡಿವಿಜುವಲ್ ಆಕ್ಟಿವಿಟೀಸ್, ಪೇರ್ ವರ್ಕ್, ಗ್ರೂಪ್ ವರ್ಕ್ ಆ್ಯಂಡ್ ಹೋಲ್ ಕ್ಲಾಸ್ ವರ್ಕ್ ಬಿಕಾಸ್ ದೀಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಬೇರೆ ಬೇರೆ ತರಹದ ಆಕ್ಟಿವಿಟೀಸ್ಗಳನ್ನು, ಚಟುವಟಿಕೆಗಳನ್ನು ತರಗತಿಯಲ್ಲಿ ಬಳಸ್ತಾರೆ. ಸೊ ಏನು ಕಾರಣ? ನಾವೆಲ್ಲರೂ ಬಳಸ್ತೀವಲ್ವಾ, ಗ್ರೂಪ್ ವರ್ಕ್ ಕೊಡ್ತೀವಿ, ಇಂಡಿವಿಜುವಲ್ ಆಕ್ಟಿವಿಟೀಸ್ ಕೊಡ್ತೀವಿ ಆ್ಯಂಡ್ ಪೇರ್ ವರ್ಕ್ ಕೊಡ್ತೀವಿ. ಇದಕ್ಕೆಲ್ಲ ಏನು ಕಾರಣ? ನಾವು ಈ ರೀತಿಯಾದ ಆಕ್ಟಿವಿಟೀಸ್ನ ಕೊಡೋದಕ್ಕೆ ಕಾರಣ ಏನು ಅಂತ. ಆಪ್ಷನ್ 1, ಎನೇಬಲ್ ದ ಆಲ್ರೆಡಿ ಇನ್ ಓವರ್ ವರ್ಕ್ ಟೀಚರ್ ಟು ಪ್ರಿಸರ್ವ್ ಹರ್ ಎನರ್ಜಿ ದೇರ್ ಬೈ ಬಿಕಮಿಂಗ್ ಮೋರ್ ಎಫೆಕ್ಟಿವ್. ಅಂದರೆ ಶಿಕ್ಷಕರಿಗೆ ವಿಶ್ರಾಂತಿಯನ್ನು ಕೊಡಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಇಲ್ಲಿ. ಆ್ಯಂಡ್ ಆಪ್ಷನ್ 2, ಆಫರ್ಡ್ ದ ಲರ್ನರ್ಸ್ ಆಪರ್ಚುನಿಟೀಸ್ ಟು ಯೂಸ್ ದ ಲ್ಯಾಂಗ್ವೇಜ್ ಇನ್ ಅ ಫೋಕಸ್ಡ್ ಮ್ಯಾನರ್ ಫಾರ್ ರಿಯಲ್ ಲೈಫ್ ಇಂಟರಾಕ್ಷನ್ಸ್, ನೈಜ ಜೀವನದ ಭಾಷಾ ಬಳಕೆಗೆ ಅವಕಾಶ. ಆ್ಯಂಡ್ ಆಪ್ಷನ್ 3, ಪ್ರೊವೈಡ್ ದ ಲರ್ನರ್ಸ್ ಇನಫ್ ಆಪರ್ಚುನಿಟೀಸ್ ಟು ರಿಲ್ಯಾಕ್ಸ್ ಇನ್ ಅ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್, ಮಕ್ಕಳಿಗೆ ವಿಶ್ರಾಂತಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಹ್ಯಾವ್ ದ ಸೋಲ್ ಏಮ್ ಆಫ್ ಇಂಟ್ರೊಡ್ಯೂಸಿಂಗ್ ವೆರೈಟಿ ಇನ್ ಅ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್, ವೈವಿಧ್ಯತೆ ಮಾತ್ರ ಅಂತ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 ನೋಡಿಲಿ, ಆಫರ್ಡ್ ದ ಲರ್ನರ್ಸ್ ಆಪರ್ಚುನಿಟೀಸ್ ಟು ಯೂಸ್ ದ ಲ್ಯಾಂಗ್ವೇಜ್ ಇನ್ ಅ ಫೋಕಸ್ಡ್ ಮ್ಯಾನರ್ ಫಾರ್ ರಿಯಲ್ ಲೈಫ್ ಇಂಟರಾಕ್ಷನ್ಸ್ ಅಂತ. ಸೊ ಭಾಷೆಯ ಕಲಿಕೆ ಅಂತ ಬಂದಾಗ ಬಳಕೆಯ ಒಂದು ಮೂಲಕ, ಭಾಷೆಯ ಕಲಿಕೆ ಬಳಕೆಯ ಮುಖಾಂತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಸ್ಟೆನ್ಸ್ ಆಫ್ ನಾನ್ ಫಾರ್ಮಲ್ ಲರ್ನಿಂಗ್? ಕೆಳಗಿನವುಗಳಲ್ಲಿ ನಾನ್ ಫಾರ್ಮಲ್ ಲರ್ನಿಂಗಿಗೆ ಯಾವುದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, ಚಿಲ್ಡ್ರನ್ ಲರ್ನಿಂಗ್ ಥ್ರೂ ಕರೆಸ್ಪಾಂಡೆನ್ಸ್ ಲೆಸನ್ಸ್, ಅಂದರೆ ಕರೆಸ್ಪಾಂಡೆನ್ಸ್ ಲೆಸನ್ಸ್ ಮುಖಾಂತರ ಕಲಿಯೋದು. ಆಪ್ಷನ್ 2, ಚಿಲ್ಡ್ರನ್ ಲರ್ನಿಂಗ್ ಟು ಡ್ರಾ ಫ್ರಮ್ ದೇರ್ ಆರ್ಟ್ ಟೀಚರ್, ಚಿತ್ರಕಲೆ ಶಿಕ್ಷಕರಿಂದ ಕಲಿಯೋದು. ಆಪ್ಷನ್ 3, ಚಿಲ್ಡ್ರನ್ ಲರ್ನಿಂಗ್ ಟು ಕುಕ್ ಫ್ರಮ್ ದೇರ್ ಪೇರೆಂಟ್ಸ್, ಅಡುಗೆ ಪೋಷಕರಿಂದ ಕಲಿಯುವುದು. ಆ್ಯಂಡ್ ಆಪ್ಷನ್ 4, ಚಿಲ್ಡ್ರನ್ ಲರ್ನಿಂಗ್ ಅ ನ್ಯೂ ಗೇಮ್ ಫ್ರಮ್ ಫ್ರೆಂಡ್ಸ್,
ಸ್ನೇಹಿತರಿಂದ ಆಟವನ್ನ ಕಲಿಯೋದು ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 1 ಚಿಲ್ಡ್ರನ್ ಲರ್ನಿಂಗ್ ಥ್ರೂ ಕರೆಸ್ಪಾಂಡೆನ್ಸ್ ಲೆಸನ್ಸ್. ಸೊ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಬಂದಾಗ ನಾನ್ ಫಾರ್ಮಲ್ ಎಜುಕೇಶನ್ ಬರುತ್ತಲ್ವಾ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ರೈಟೀರಿಯಾ ಆಫ್ ಅಸೆಸ್ಮೆಂಟ್ ಈಸ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮೌಲ್ಯಮಾಪನದ ಒಂದು ಮಾನದಂಡ ಅಂದರೆ ಏನು ಅಂತ. ಆಪ್ಷನ್ 1 ಅಸೆಸ್ಮೆಂಟ್ ಗೈಡ್ಲೈನ್, ಮೌಲ್ಯಮಾಪನ ಮಾರ್ಗಸೂಚಿ. ಆಪ್ಷನ್ 2 ಸ್ಕೋರಿಂಗ್ ಕೀ ಅಂದರೆ ಕೀ ಉತ್ತರ ಅಥವಾ ಉತ್ತರ ಕೀ ಅಂತ. ಆಪ್ಷನ್ 2 ಕ್ವೆಶ್ಚನ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್, ಅಂಕಗಳ ಹಂಚಿಕೆ. ಆಪ್ಷನ್ 4 ಜನರಲ್ ಇಂಪ್ರೆಷನ್ ಆಫ್ ಸ್ಟೂಡೆಂಟ್ಸ್ ಎಬಿಲಿಟಿ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 1 ಅಸೆಸ್ಮೆಂಟ್ ಗೈಡ್ಲೈನ್ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಕ್ರೈಟೀರಿಯಾ ಅಂತ ಬಂದಾಗ ಮೌಲ್ಯಮಾಪನಕ್ಕೆ ಆಧಾರವಾಗುವಂತಹ ಒಂದು ನಿಯಮಗಳು, ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವೈಲ್ ರೀಡಿಂಗ್ ಸಿಗ್ನಿಫಿಕೇಶನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಓದಬೇಕಾದ್ರೆ ಸಿಗ್ನಿಫಿಕೇಶನ್ ಅಂತಂದರೆ ಏನು, ನಾವು ಓದಬೇಕಾದ್ರೆ ಸಿಗ್ನಿಫಿಕೇಶನ್ ಇರುತ್ತಲ್ಲ, ಸೊ ಹಾಗಂದ್ರೆ ಏನು ಅಂತ. ಸೊ ಆಪ್ಷನ್ ನೋಡಿ ಇಲ್ಲಿ, ಕನ್ವರ್ಸೇಷನ್ ಆಫ್ ಮೆಸೇಜ್ ಫ್ರಮ್ ಇಂಟು ಡಯಾಗ್ರಾಮ್ ಆರ್ ಟೇಬಲ್, ಪಟ್ಟಿ ಅಥವಾ ಚಿತ್ರಕ್ಕೆ ಪರಿವರ್ತನೆ ಮಾಡೋದು. ಆಪ್ಷನ್ 2 ಅರೈವಿಂಗ್ ಅಟ್ ದ ಮೀನಿಂಗ್ ಆಫ್ ಎನ್ ಅನ್ಫೆಮಿಲಿಯರ್ ವರ್ಡ್ ಬೈ ರೀಡಿಂಗ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್, ಪದಗಳ ಮೂಲಕ ಅರ್ಥವನ್ನು ಕಂಡುಹಿಡಿಯೋದು. ಆಪ್ಷನ್ 3 ರೆಕಗ್ನೈಸಿಂಗ್ ದ ಮೆಸೇಜ್ ಇನ್ ಅ ಸೆಟ್ ಆಫ್ ಸಿಂಬಲ್ಸ್ ಅಂತ, ಅಂದರೆ ಚಿಹ್ನೆಗಳಲ್ಲಿನ ಸಂದೇಶವನ್ನು ಗುರುತಿಸೋದು. ಆಪ್ಷನ್ 4 ಕಾಂಪ್ರಿಹೆಂಡಿಂಗ್ ಅ ಸೆಂಟೆನ್ಸ್ ಬೈ ಪುಟ್ಟಿಂಗ್ ಟುಗೆದರ್ ದ ಮೀನಿಂಗ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ವರ್ಡ್ಸ್ ಅಂತ, ಅಂದರೆ ವಾಕ್ಯದ ಅರ್ಥವನ್ನು ಗ್ರಹಿಸೋದು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನು ಹಂಗಂದ್ರೆ ಸಿಗ್ನಿಫಿಕೇಶನ್ ಅಂತ ಹೇಳಿದ್ರೆ ಆಪ್ಷನ್ 3 ನೋಡಿ ಇಲ್ಲಿ, ರೆಕಗ್ನೈಸಿಂಗ್ ದ ಮೆಸೇಜ್ ಇನ್ ಅ ಸೆಟ್ ಆಫ್ ಸಿಂಬಲ್ಸ್ ಅಂತ. ಸೊ ಸಿಗ್ನಿಫಿಕೇಶನ್ ಅಂತ ಹೇಳಿದ್ರೆ ಚಿಹ್ನೆಗಳಿಗೆ ಅರ್ಥವನ್ನು ನೀಡೋದು, ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೈಲ್ ರೈಟಿಂಗ್ ಅ ಟೆಲಿಗ್ರಾಮ್ ಅ ನೆಸೆಸರಿ ಫೀಚರ್ ಟು ಬಿ ಅಪ್ಲೈಡ್ ಎಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಟೆಲಿಗ್ರಾಮ್ ಬರೆಯುವಾಗ ಅಗತ್ಯವಾಗಿರ್ತಕ್ಕಂತಹ ಒಂದು ಲಕ್ಷಣಗಳು ಏನೇನು ಅಂತ. ಆಪ್ಷನ್ 1 ನೀಟ್ನೆಸ್, ಶುಚಿಯಾಗಿರೋದು. ಆಪ್ಷನ್ 2 ಪರ್ಸ್ನಲ್ ಟಚ್, ವೈಯಕ್ತಿಕ ಸ್ಪರ್ಶ. ಆಪ್ಷನ್ 3 ಪರ್ಸ್ನಲ್ ಅಬ್ರಿವಿಯೇಷನ್, ವೈಯಕ್ತಿಕ ಸಂಕ್ಷೇಪಣೆ. ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಬ್ರೆವೈಟಿ, ಸಂಕ್ಷಿಪ್ತತೆ ಅಂತ. ಸೊ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 4 ಬ್ರೆವೈಟಿ. ಟೆಲಿಗ್ರಾಮ್ ಅಂತ ಅಂದಾಗ ನಾವು ಕಡಿಮೆ ಪದಗಳಲ್ಲಿ ಸಂದೇಶವನ್ನು ಕಳುಹಿಸೋದಲ್ವಾ, ಹಾಗಾಗಿ ಆಪ್ಷನ್ 4 ಸಂಕ್ಷಿಪ್ತತೆ ಅಥವಾ ಬ್ರೆವೈಟಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಫೆಕ್ಟಿವ್ ಫ್ಯಾಕ್ಟರ್ಸ್ ಇನ್ ಮೋಟಿವೇಶನ್ ಆರ್ ಲಿಂಕ್ಡ್ ಟು ಸ್ಟೂಡೆಂಟ್ಸ್ ಡ್ಯಾಶ್, ಅಂದರೆ ಪ್ರೇರಣೆಯ ಭಾವನಾತ್ಮಕ ಅಂಶಗಳು ಸಂಬಂಧಪಟ್ಟಿರೋದು ಯಾವುದಕ್ಕೆ. ಆಪ್ಷನ್ 1 ಎಬಿಲಿಟಿ ಟು ಕಂಪ್ಲೀಟ್ ಅ ಲ್ಯಾಂಗ್ವೇಜ್ ಟಾಸ್ಕ್, ಕಾರ್ಯಪೂರ್ಣ ಸಾಮರ್ಥ್ಯ. ಆಪ್ಷನ್ 2 ಸರ್ವೈವಲ್ ಆ್ಯಂಡ್ ಸೇಫ್ಟಿ ನೀಡ್ಸ್, ಭದ್ರತಾ ಅಗತ್ಯ. ಆಪ್ಷನ್ 4 ಓನ್ ಪರ್ಸೆಪ್ಷನ್ಸ್ ಆಫ್ ದೇರ್ ಎಬಿಲಿಟಿ, ಸ್ವಯಂ ಸಾಮರ್ಥ್ಯದ ಭಾವನೆ. ಆ್ಯಂಡ್ ಲಾಸ್ಟ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್, ಯಶಸ್ಸು ಮತ್ತು ವಿಫಲತೆಯ ಒಂದು ಅರ್ಥ ಅಂತ. ಸೊ ಈ ಪ್ರಶ್ನೆಗೆ ಅಫೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಬಂದಾಗ ನಾವು ಆಪ್ಷನ್ 3 ನೋಡಿಲಿ, ಓನ್ ಪರ್ಸೆಪ್ಷನ್ ಆಫ್ ದೇರ್ ಎಬಿಲಿಟಿ. ಸೊ ಅಫೆಕ್ಟಿವ್ ಅಂತ ಬಂದಾಗ ಸೆಲ್ಫ್ ಪರ್ಸೆಪ್ಷನ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಸ್ವಂತ ಸಾಮರ್ಥ್ಯದ ಒಂದು ಭಾವನೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಐಕಾನಿಕ್ ಮೋಡ್ ಆಫ್ ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಎ ಸಿಸ್ಟಮ್ ಆಫ್ ಯೂಸಿಂಗ್ ಡ್ಯಾಶ್. ಐಕಾನಿಕ್ ಲರ್ನಿಂಗ್ ಮೋಡ್ ಆಧಾರಿತವಾಗಿರೋದು ಯಾವುದಕ್ಕೆ. ಆಪ್ಷನ್ 1 ಅ ವೆರೈಟಿ ಆಫ್ ಆಕ್ಟಿವಿಟೀಸ್, ಚಟುವಟಿಕೆಗಳು. ಆಪ್ಷನ್ 2 ಸಿಂಬಲ್ಸ್, ಸಂಕೇತಗಳು. ಆಪ್ಷನ್ 3 ಇಮೇಜಸ್ ಅಂಡ್ ಡಯಾಗ್ರಾಮ್ಸ್, ಚಿತ್ರಗಳು ಮತ್ತು ಆಕಾರಗಳು. ಆಪ್ಷನ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಅಂತ ಇದೆ, ಗ್ರಾಫ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಇಮೇಜಸ್ ಅಂಡ್ ಡಯಾಗ್ರಾಮ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಬ್ರೂನರ್ ಅವರ ಪ್ರಕಾರ ಐಕಾನಿಕ್ ಅಂತ ಬಂದಾಗ ಚಿತ್ರ ಆಧಾರಿತ ಕಲಿಕೆ. ಸೊ ಹಾಗಾಗಿ ಆಪ್ಷನ್ 3 ಚಿತ್ರಗಳು ಮತ್ತು ಆಕಾರಗಳು ಅಥವಾ ಇಮೇಜಸ್ ಅಂಡ್ ಡಯಾಗ್ರಾಮ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆಕ್ಟ್ 2009 ಹ್ಯಾಸ್ ಇನ್ಕ್ಲೂಡೆಡ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಆಸ್ ಒನ್ ಆಫ್ ದ ಏಮ್ಸ್ ಆಫ್ ಎಜುಕೇಷನ್ ಬಿಕಾಸ್ ಅಂತ ಇದೆ. ಅಂದರೆ 2000 RTE ಆಕ್ಟ್, ರೈಟ್ ಟು ಎಜುಕೇಷನ್ ಆಕ್ಟ್ 2009ರಲ್ಲಿ ಮಗು ಸಂಪೂರ್ಣ ಅಭಿವೃದ್ಧಿ ಯಾಕೆ ಸೇರಿಸಲಾಗಿದೆ ಅಂತ, ಮಗುವಿನ ಒಂದು ಸಂಪೂರ್ಣ ಅಭಿವೃದ್ಧಿಯನ್ನು ಯಾಕೆ ಸೇರಿಸಿದ್ದಾರೆ. ಆಪ್ಷನ್ 1 ಎವ್ರಿ ಚೈಲ್ಡ್ ಗ್ರೋಸ್ ರ್ಯಾಪಿಡ್ಲಿ ಬಿಟ್ವೀನ್ 6 to 14 ಇಯರ್ಸ್, ಅಂದರೆ ವೇಗವಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದು. ಆಪ್ಷನ್ B ಪ್ರಾಪರ್ ಹೆಲ್ತ್ ಕೇರ್ ಇಸ್ ಎಸೆನ್ಷಿಯಲ್, ಆರೋಗ್ಯದ ಒಂದು ಕಾಳಜಿಯಿಂದ.
ಆ್ಯಂಡ್ ಆಪ್ಷನ್ 3 ಇಟ್ ಏನು ನರ್ಚರ್ಸ್ ದ ಫಿಸಿಕಲ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಆಸ್ಪೆಕ್ಟ್ ಆಫ್ ದ ಚೈಲ್ಡ್, ಅಂದರೆ ದೈಹಿಕ ಮಾನಸಿಕ ಭಾವನಾತ್ಮಕ ಒಂದು ಬೆಳವಣಿಗೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಇಟ್ ಎನ್ಶೂರ್ಸ್ ದ್ಯಾಟ್ ಎವ್ರಿ ಚೈಲ್ಡ್ ಈಸ್ ಅ ಪಾರ್ಟ್ ಆಫ್ ಅ ವರ್ಕ್ ಫೋರ್ಸ್ ಅಂತ, ಅಂದರೆ ಕೆಲಸಗಾರರಾಗಿ ರೂಪಿಸೋದು ಅಂತ. ಸೊ ಆಪ್ಷನ್ಸಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಇಲ್ಲಿ ಆಪ್ಷನ್ 3 ಏನಿದೆ ಅಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಶಿಕ್ಷಣ ಅಂತಂದರೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಈಸ್ ಅಸೆಸ್ಮೆಂಟ್ ಡ್ಯಾಶ್, ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದರೆ ಏನು ಅಂತ ಹೇಳಿಬಿಟ್ಟು. ಆಪ್ಷನ್ 1 ಆಫ್ ಲರ್ನಿಂಗ್ ಕಲಿಕೆಯ ಮೌಲ್ಯಮಾಪನ, ಆಪ್ಷನ್ 2 ಅಟ್ ಲರ್ನಿಂಗ್ ಕಲಿಕೆಯ ವೇಳೆ, ಆಪ್ಷನ್ 3 ಇನ್ ಲರ್ನಿಂಗ್ ಕಲಿಕೆಯ ಒಳಗೆ, ಆಪ್ಷನ್ 4 ಫಾರ್ ಲರ್ನಿಂಗ್ ಕಲಿಕೆಗೆ ಸಹಾಯ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಫಾರ್ ಲರ್ನಿಂಗ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಹಾಗಾಗಿ ಆಪ್ಷನ್ 4 ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.